ಗೆದ್ದ ಪ್ರಭಾಸ್ ಮುಂದೆ ಸವಾಲುಗಳ ಸಂತೆ. ಬಾಹುಬಲಿಯನ್ನ ಬಾಧಿಸುತ್ತಿರೋ ಕಾಯಿಲೆ ಏನು? ಒಂದು ಹಿಟ್ ಚಿತ್ರ ಕೊಟ್ಟರೆ ಅದರ ಭಾಗವಾಗಿರೋರೆಲ್ಲರ ಬದುಕು ಬಂಗಾರವಾಗತ್ತೆ ಅಂತೊಂದು ನಂಬಿಕೆ ಇದೆ. ಅದು ಒಂದಷ್ಟು ಬಾರಿ ನಿಜವಾಗಿದೆ, ಕೆಲವೊಂದು ಸಲ ಸುಳ್ಳಾಗೋದು ಇದೆ. ರಾಜಮೌಳಿಯಂಥ ಮಾಂತ್ರಿಕ ನಿರ್ದೇಶಕನ ಸಾಥ್, ಬಾಹುಬಲಿಯಂಥ ಸರಣಿ ಗೆಲುವಿನ ಪ್ರಭೆಯಲ್ಲಿ ಮಿಂದಿದ್ದ ಪ್ರಭಾಸ್ ಎರಡನೇ ಸಾಲಿಗೆ ಸೇರಿದ್ದು ಮಾತ್ರ ದುರಂತ. ಬಾಹುಬಲಿ ಸರಣಿಯ ನಂತರವೂ ಹೀನಾಯ ಸೋಲು ಕಂಡ ಪ್ರಭಾಸ್ ತತ್ತರಿಸಿ ಹೋಗಿದ್ದರು. ಸರಣಿ ಸೋಲು, ಆತ ಒಪ್ಪಿಕೊಂಡಿದ್ದ ಸಿನಿಮಾಗಳ ದಯನೀಯ ಸ್ಥಿತಿ ಕಂಡು ಖುದ್ದು ಅಭಿಮಾನಿಗಳೇ ನಿರಾಶರಾಗಿದ್ರು. ಅಂಥ ಸೋಲಿನ ಸರಣಿಯೊಂದು ಕಲ್ಕಿಯ ಮೂಲಕ ಕೊನೆಗೊಂಡಿದೆ. ಹಾಗಂತ ಪ್ರಭಾಸ್ ಸಂಪೂರ್ಣವಾಗಿ ಸೋಲಿನ ಕಂಟಕದಿಂದ ಪಾರಾಗಿದ್ದಾರಾ ಎಂಬ ಪ್ರಶ್ನೆಗೆ ಮಾತ್ರ ನಿಖರ ಉತ್ತರಗಳಿಲ್ಲ. ಯಾಕಂದ್ರೆ ಅಂಥ ಸೋಲಿನ ಸುಳಿಯೊಂದು ಈತನಿಗೆ ಸುತ್ತಿಕೊಂಡಿದ್ದು ದೂರದಿಂದೇನಲ್ಲ, ಅದರ ಮೂಲಕ ಪ್ರಭಾಸ್ ಸುತ್ತಲೇ ಇದೆ. ಓರ್ವ ಸ್ಟಾರ್ ನಟನ ಸೋಲು ಗೆಲುವು ಆತ ತೆಗೆದುಕೊಳ್ಳುವ ನಿರ್ಧಾರದಲ್ಲೇ ಅಡಗಿದೆ. ಆತನ ಸುತ್ತ ಎಂಥ ಆಪ್ತ ಬಳಗವಿದೆ ಅನ್ನುವುದರ ಮೇಲೂ ಅದು ಅವಲಂಬಿತವಾಗಿರುತ್ತೆ. ಈ ದೃಷ್ಟಿಯಲ್ಲಿ ನೋಡ ಹೋದ್ರೆ ಪ್ರಭಾಸ್ ಸುತ್ತ ಈ ಕ್ಷಣದವರೆಗೂ ಸಿನಿಮಾವನ್ನ ವ್ಯಾವಹಾರಿಕವಾಗಿ ಮಾತ್ರ ನೋಡುವ, ಪ್ರಭಾಸ್ನನ್ನ ಕಾಸು ಸುರಿಸುವ ಕಾಮಧೇನುವಿನಂತೆ ಪರಿಗಣಿಸಿರುವ ಪಟಾಲವೊಂದು ಕಣ್ಣಿಗೆ ರಾಚುತ್ತೆ. ಪ್ರಭಾಸ್ ಇತ್ತೀಚಿನ ವರ್ಷಗಳಲ್ಲಿ ತೀರಾ ಕಳಪೆ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ರು. ಆದಿಪುರುಷ ತರದ ಚಿತ್ರಗಳಲ್ಲಿ ಇವನೇಕೆ ನಟಿಸಲು ಒಪ್ಪಿಕೊಂಡ ಅಂತ ಅನೇಕರಿಗೆ ಅಚ್ಚರಿಯಾಗಿತ್ತು. ಅದೆಲ್ಲದಕ್ಕೂ ಕಾರಣವಾಗಿರೋದು ಗೆಳೆತನದ ಮುಲಾಜು. ಗೆಳೆಯರೆಂದರೆ ಜೀವ ಬಿಡುವ ಪ್ರಭಾಸ್ ಅವರ ನೆರವಿಗಾಗಿ ಈವರೆಗೂ ಅನೇಕ ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದಾರೆ. ಇತ್ತೀಚಿನ ಚಿತ್ರಗಳಲ್ಲೊಂದಷ್ಟು ಆ ಸಾಲಿಗೆ ಸೇರಿಕೊಳ್ತವೆ. ಹತ್ತಿರದ ಸ್ನೇಹಿತರು ಒಂದ್ಯಾವುದೋ ಚಿತ್ರವನ್ನ ಸಜೆಸ್ಟ್ ಮಾಡಿದ್ರೆ ಪ್ರಭಾಸ್ ಬೇಗನೆ ಮುಲಾಜಿಗೆ ಬೀಳುತ್ತಾರೆಂಬ ಮಾತಿದೆ. ಅದರ ಫಲವಾಗಿಯೇ ಕೆಟ್ಟ ಸಿನಿಮಾಗಳನ್ನ ಒಪ್ಪಿಕೊಂಡು ಸಾಗುತ್ತಿದ್ದ ಪ್ರಭಾಸ್ಗೀಗ ಬುದ್ಧಿ ಬಂದಿದೆ. ಆದಿಪುರುಷ್ ಆದ ಬಳಿಕ ಪ್ರಭಾಸ್ ಅಕ್ಷರಶಃ ಕಂಗಾಲಾಗಿದ್ರು. ಕಲ್ಕಿಯ ಆಫರ್ ಬಂದಾಗ ಒಪ್ಪಿಕೊಳ್ಳಲು ಹಿಂದೇಟು ಹಾಕಿದ್ದರಂತೆ. ಆಗ ಆತ ಸೀದಾ ಹೋಗಿದ್ದು ರಾಜಮೌಳಿಯ ಬಳಿಗೆ. ಕಡೆಗೂ ರಾಜಮೌಳಿ ಕಥೆ ಕೇಳಿ ಒಪ್ಪಿಗೆ ಸೂಚಿಸಿದ ಬಳಿಕವೇ ಪ್ರಭಾಸ್ ಕೂಡ ಒಪ್ಪಿಕೊಂಡಿದ್ದರಂತೆ. ಕಡೆಗೂ ರಾಜಮೌಳಿಯ ನಿರ್ಧಾರ ಫಲ ಕೊಟ್ಟಿದೆ. ಕಲ್ಕಿ ಗೆದ್ದಿದೆ. ಬಹುಶಃ ಈ ಹಿಂದೆಯೇ ರಾಜಮೌಳಿ ಥರದವರ ಒಪಿನಿಯನ್ ಅನ್ನ ಕೇಳಿದ್ರೆ ವರ್ಷಗಟ್ಟಲೆ ಸೋಲಿನ ಸುಳಿಯಲ್ಲಿ ಕಂಗಾಲಾಗೋ ಸಂದರ್ಭ ಬರ್ತಿರ್ಲಿಲ್ಲ. ಅಂತೂ ಕಡೆಗೂ ಬಾಹುಬಲಿಗೆ ಜ್ಞಾನೋದಯವಾದಂತಿದೆ. ಈಗ ಯಾವ ಸಿನಿಮಾ ಬಂದ್ರೂ ರಾಜಮೌಳಿಗೊಂದು ಮಾತು ಕೇಳುವ ಮನಸ್ಥಿತಿ ರೂಢಿಸಿಕೊಂಡಿದ್ದಾರಂತೆ. ಯಾಕಂದ್ರೆ ಬಾಹುಬಲಿಯ ಮೈತುಂಬ 4-5 ವರ್ಷಗಳಲ್ಲಿ ಗೆಳೆತನದಿಂದಾದ ಗಾಯದ ಗುರುತಿದೆ. ಬಹುಶಃ ಆತನ ವೃತ್ತಿ ಬದುಕನ್ನ ಅಂಥ ಗಾಯಗಳೇ ಕಾಯಲಿವೆ.